ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ದಿನ ಗೀತಾಚಾರ್ಯನು ಹೇಳಿದಂತಹ ಮಾತುಗಳಲ್ಲಿ 2ನೇ ಅಧ್ಯಾಯದ 48ನೇ ಶ್ಲೋಕವನ್ನು ಪರಿಶೀಲಿಸೋಣ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಅಂದರೆ ಜಯಾಪಜಯಗಳು, ಸೋಲು ಗೆಲುವು, ಸುಖ ದುಃಖ ಇವುಗಳ ಬಗ್ಗೆ ನೀನು ಯಾವುದೇ ಒಂದು ಗಮನವನ್ನು ಇಟ್ಟುಕೊಳ್ಳದೆ ನೀನು ನಿನ್ನ ಕರ್ಮವನ್ನು ಮಾಡು. ಅಂದರೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಇದರಿಂದ ನನಗೆ ಇಷ್ಟು ಲಾಭಾಂಶ ಬರಬೇಕು ಅಥವಾ ಇಷ್ಟು ಒಂದು ಪ್ರತಿಫಲ ಬರಬೇಕು ಅಂತ ಇಟ್ಕೊಂಡು ಕೆಲಸವನ್ನು ಮಾಡ್ತೇವೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನೆಲ್ಲವನ್ನು ಬಿಟ್ಬಿಡು ಅರ್ಜುನ. ಹೇ ಧನಂಜಯ, ಇದನ್ನೆಲ್ಲ ಎಲ್ಲವನ್ನು ಬಿಟ್ಟು ನೀನೇನು ಮಾಡಬೇಕು? ಕರ್ಮ ಮಾತ್ರ ನಿನ್ನದು. ಬೇರೆ ಇದ್ರ ಬಗ್ಗೆ ಸೋಲಾಗುತ್ತೋ ಗೆಲುವಾಗುತ್ತೋ ದುಃಖವಾಗುತ್ತೋ ಸುಖವಾಗುತ್ತೋ ಪಾಪವೋ ಪುಣ್ಯವೋ ಸ್ವರ್ಗವೋ ನರಕವೋ ಇದು ಯಾವುದರ ಬಗ್ಗೆ ನೀನು ಚಿಂತನೆಯನ್ನು ಇಟ್ಕೋಬೇಡ. ಅದ್ರ ಬಗ್ಗೆ ನೀನು ಆಸಕ್ತಿನೂ ಮಾಡಬೇಡ. ಇನ್ನೇನು ಮಾಡಬೇಕು? ಇದೆಲ್ಲರನ್ನು ಬಿಟ್ಟು ಸಮತ್ವವಾಗಿರೋ. ಅದಾಗತ್ತೋ ಆಗಲಿಲ್ವೋ ಬಿಟ್ಬಿಡು. ನಾವು ಇಲ್ಲಿ ಉದಾಹರಣೆ ಕೊಡೋದು ಅಂತಂದರೆ ಒಂದು ಥರ ಅಂದರೆ ರಾಮನಂತೆ ಮತಿ ಇರಬೇಕು, ನಮಗೆ ಬುದ್ಧಿ ಇರಬೇಕು. ಹೇಗೆ? ಅಲ್ಲಿ ನೋಡಿ, ರಾಮನ ಪರಿಸ್ಥಿತಿ ನಾವೆಣಿಸ್ಕೊಳ್ಬೋದು. ಹೇಗೆ? ಹಿಂದಿನ ದಿವಸ ರಾತ್ರಿ ದಶರಥ ಬಂದು ರಾಮನಿಗೆ ಹೇಳ್ತಾನೆ, ರಾಮ ನಾಳೆ ನಿನಗೆ ಪಟ್ಟಾಭಿಷೇಕ ಆಗುತ್ತೆ, ಅಯೋಧ್ಯೆಯ ರಾಜನಾಗಿರ್ತೀಯ ಅಂತ ಹೇಳಿದಾಗ ಆಯಿತು ಅಷ್ಟೇ. ಅವನೇನು ಖುಷಿಯಿಂದ ಹೋರಾಡೋದಿಲ್ಲ ಅಥವಾ ನಾನು ನಾಳೆಯಿಂದ ರಾಜನಾಗ್ತೀನಿ ಅಂತ ಇಲ್ಲ. ಇಷ್ಟಾಗಿ ಒಂದು ಸ್ವಲ್ಪ ಹೊತ್ತಿಗೆ ನಂತರ ಇನ್ನೊಬ್ಬರು ಬಂದು ಹೇಳ್ತಾರೆ, ರಾಮ ನೀನು ನಾರು ಮಡಿಯುಟ್ಟು ನಿನ್ನ ಈ ಪಟ್ಟೆ ಪೀತಾಂಬರಗಳು ಅಥವಾ ಕಿರೀಟಗಳನ್ನೆಲ್ಲ ಬಿಚ್ಚಿಟ್ಟು ಪಟ್ಟೆ ನಾರುಮಡಿಯನ್ನು ಉಟ್ಟು ವನವಾಸಕ್ಕೆ ಹೋಗು ಅಂತ ಹೇಳ್ತಾರೆ. ರಾಮ ಆಯಿತು, ಅದಕ್ಕೂ ತಥಾಸ್ತು ಅಂತ ಹೇಳ್ತಾನೆ, ಹಾಗೆ ಆಗಲಿ ಅಂತ ಹೇಳ್ತಾನೆ. ಇದು ಸಮತ್ವ. ಸುಖ ಬಂದಾಗ ಹುರ್ರೆ ಅಂತ ಕಿರುಚದೆ, ದುಃಖ ಬಂದಾಗ ಅಯ್ಯೋ ಅನ್ನದೆ ಎರಡನ್ನು ಸಮಾನವಾದಂತಹ ಒಂದು ಭಾವನೆಯಿಂದ ನೋಡಿಕೊಂಡು ನಾವು ಮುಂದುವರಿಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಚಂಚಲ ಸ್ವಭಾವ ನಮ್ಮದು. ಎಲ್ಲರೂ ಹೇಳೋದು ಸುಲಭ, ಮಾಡೋದು ಕಷ್ಟ. ಯಾರೇ ಆಗಲಿ ಸುಮ್ಮನೆ ಒಂದು ಮಾವಿನ ಗಿಡವನ್ನು ಯಾರಾದರೂ ನೆಡ್ತಾರ, ಸುಮ್ಮನೆ ಒಂದು ಹಲಸಿನ ಗಿಡವನ್ನು ನೆಡ್ತಾರ, ಅದರಿಂದ ಹಣ್ಣು ಬರಲಿ ಅನ್ನೋ ಫಲಾಪೇಕ್ಷೆ ಇದೆ ಅಲ್ಲ ನಮಗೆ. ಹೌದು, ಫಲಾಪೇಕ್ಷೆ ಇದೆ, ಹೌದು. ಆದರೆ ಆ ಫಲಾಪೇಕ್ಷೆ ಅದ್ರ ಹಣ್ಣನ್ನೇ ನಾನು ತಿಂತೀನಿ ಅಂತ ಹೇಳ್ಕೊಳಕ್ಕಾಗಲ್ವಲ್ಲ. ಯಾಕೆ? ನನ್ನ ಜೀವನ ಎಷ್ಟು ದಿವಸ ಇರುತ್ತೋ ನನಗೇ ಗೊತ್ತಿಲ್ಲ. ನಾನು ಈ ಗಿಡವನ್ನು ನೆಟ್ಟು ಇನ್ನು ನನಗೀಗ ಇಷ್ಟು ವರ್ಷ ಆಗಿದೆ, ಈ ಗಿಡವನ್ನು ನೆಟ್ಟರೆ ಇಷ್ಟು ವರ್ಷದ ನಂತರ ಅದು ಹಣ್ಣು ಕೊಡುತ್ತೆ, ನಾನು ತಿಂತೀನಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮದಿಲ್ಲ. ಯಾಕೆ? ಇವತ್ತಿನ ಒಂದು ಪರಿಸರದಲ್ಲಿ ಸಮಯದಲ್ಲಿ ಯಾರಿಗೂ ಗೊತ್ತು ಯಾವ ಸಮಯದಲ್ಲಿ ನಮಗೆ ಮೃತ್ಯು ಬರ್ಬೋದು ಅಥವಾ ಇನ್ನೇನಾಗೋದು. ನಾವು ಈ ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾನೆ, ಅದೇನೇ ಇರಲಿ ಅದ್ರ ಬಗ್ಗೆ ನಿನಗೆ ಆಸೆ ಬೇಡ. ನೀನೇನು ಮಾಡು? ಸಂಘಂ ತ್ಯಕ್ತ್ವ. ಇಲ್ಲಿ ಸಂಘ ಅಂದರೆ ಈ ಆಸೆಗಳ ಒಂದು ಸಂಘ, ಅಟ್ಯಾಚ್ಮೆಂಟ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅದೇ ಸಂಘ. ಅದನ್ನು ಬಿಟ್ಟು ಕೆಲಸವನ್ನು ಮಾಡಬೇಕು ನಾವು. ಅಂದರೆ ಪದ್ಮಪತ್ರ ಮಿವಾಂಭಸ ಅಂತ ಹೇಳ್ತಾನೆ. ಕಮಲದ ಎಲೆಯ ಮೇಲೆ ನೀರಿನಂತೆ ನಾವು ಜೀವನ ಇರಬೇಕು ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಮಲದ ಎಲೆಯ ಮೇಲೆ ನೀರಿನ ಒಂದು ಹನಿಯನ್ನು ಹಾಕಿದ್ರೆ ಅದು ಬೇರೆ ಯಾವುದೇ ಒಂದು ಪತ್ರದ ಮೇಲೆ ನೀರು ಹಾಕಿದ್ರೆ ಆ ನೀರು ಅಲ್ಲಿಗೆ ಅಂಟ್ಕೊಂಡಿರೋದು ಕಾಣಿಸುತ್ತೆ. ಆದರೆ ಆ ಕಮಲದ ಎಲೆಯ ಮೇಲೆ ನೀರು ಹಾಕಿದ್ರೆ ಅದು ನೀರಲ್ಲೇ ಇರುತ್ತೆ ಕಮಲದ ಎಲೆ.
ಆದರೆ ಅದರ ಮೇಲೆ ನೀರು, ಆ ಕಮಲದ ಎಲೆ ನೀರಾದರೂ ಎಲೆ ಮೇಲೆ ನೀರು ಹಾಕಿದ್ರೆ ಅದು ಈ ಸೀದಾ ಹರ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಅಂದರೆ ಏನೂ ನಂಗೆ ಟಚ್ ಆಗಿಲ್ಲ, ನನಗೇನು ಸಂಪರ್ಕವೇ ಆಗಿಲ್ಲ ಅಂತ. ನಾವು ಸಹ ಹಾಗಿರಬೇಕು, ಸ್ಥಿತಪ್ರಜ್ಞರಾಗಿರಬೇಕು. ಅದನ್ನೇ ಸಮತ್ವಂ ಅಂತ ಹೇಳ್ತಾರೆ. ಅಂದರೆ ಸ್ಥಿತಪ್ರಜ್ಞರಾಗಿರಬೇಕು ಅಂದರೆ ಯಾವುದರ ಬಗ್ಗೆನೂ ನಮಗೆ ಮುಂದೆ ಹಾಗಾಗುತ್ತೋ ಹೀಗಾಗುತ್ತೋ ಇದು ಯಾವುದೋ ಒಂದು ಆಲೋಚನೆ ಇಟ್ಟುಕೊಳ್ಳದೆ ನಾವು ನಮ್ಮ ಕಾರ್ಯದಲ್ಲಿ ಮುಂದೂಡಬೇಕು. ಮಕ್ಕಳಿಗಾದರೂ ನಾವು ಅದನ್ನೇ ಹೇಳಬೇಕು. ಈಗ ಇನ್ನೇನು ಪರೀಕ್ಷಾ ಸಮಯ ಬರುತ್ತೆ ಅಂತ ಹೇಳಿದಾಗ ಮಕ್ಕಳಿಗೆ ಪರೀಕ್ಷೆ ಬರುತ್ತೆ, ಓದು. ಯಾಕೆ ಓದಬೇಕು ಕೇಳಿದ್ರೆ ಒಳ್ಳೆ ಮಾರ್ಕ್ಸ್ ಬರಬೇಕು, ಒಳ್ಳೆ ಮಾರ್ಕ್ಸ್ ಬಂದರೆ ಏನಾಗುತ್ತೆ, ನೀವು ಒಳ್ಳೆ ಕಂಪ್ಲೀಟ್ ಕೆಲಸ ಸಿಗುತ್ತೆ. ಆ ಒಂದು ಭ್ರಮೆಯನ್ನು ಸುಪ್ತವಾದ ಮಗುವಿನ ಮನುಷ್ಯನಲ್ಲಿ ತುಂಬಿದರೆ ಮಗು ಆ ಅಂಕಕ್ಕೋಸ್ಕರ ಓದುತ್ತೆ, ಜ್ಞಾನಕ್ಕೋಸ್ಕರ ಓದಲ್ಲ. ನಾವು ಮಗುವಿನಲ್ಲಿ ಜ್ಞಾನವನ್ನು ವೃದ್ಧಿಸಬೇಕೇ ಹೊರತು ಆ ಜ್ಞಾನದ ಜೊತೆಗೆ ಅಂಕವೂ ಮಹತ್ವ ಇದೆ, ಆದರೆ ಅಂಕವೇ ಒಂದು ಪ್ರಧಾನವಲ್ಲ. ಜ್ಞಾನ ಪ್ರಧಾನ, ಅಂಕ ಆಮೇಲೆ ಬರುತ್ತೆ. ಜ್ಞಾನ ಬಂತು ಅಂದರೆ ಅಂಕ ತಾನಾಗಿ ಬರುತ್ತಲ್ವ, ಸುಲಭ ಅಲ್ಲ ಅದು. ನಾವು ಬರೀ ಮಾರ್ಕ್ ಬೇಕು, ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಓದಿದಾಗ ಅಷ್ಟೇ ಬರುತ್ತೆ. ಆದರೆ ಅದೇ ಜ್ಞಾನವನ್ನು ತುಂಬಿದಾಗ ಆ ಜ್ಞಾನದ ಮುಖಾಂತರ ಅಂಕವನ್ನು ನಾವು ಪಡಿಬೋದಲ್ವಾ. ಮಗುವಿಗೆ ಆ ಥರವಾದಂತಹ ಒಂದು ಜ್ಞಾನವನ್ನು ನಾವು ಕೊಟ್ಟು ಆ ಮಗುವಿನ ಒಂದು ಏಳಿಗೆಗೆ ನಾವು ಕಾರಣರಾಗೋಣ. ಅದೇ ಥರ ಕೃಷ್ಣ ಹೇಳಿದ ಹಾಗೆ ಸಂಗಮ್ ತ್ಯಕ್ತ್ವ, ಯಾವುದೇ ಒಂದು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳದೆ ನಾವು ಕೆಲಸವನ್ನು ಮಾಡಿದಾಗ ಕಾರ್ಯವನ್ನು ಸಾಧಿಸ್ಬೋದು. ಹೇಳುವುದು ಸುಲಭ, ಮಾಡೋದು ಕಷ್ಟ. ಆದರೂ ಸಹ ನಾವು ಆ ಕಾರ್ಯದಲ್ಲಿ ಮುಂದುವರಿಯೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.